ಹಣ್ಣುಗಳ ರಾಜ ಮಾವಿನ ಹಣ್ಣು. ಎಲ್ಲ ವಿಧವಾದ ತಳಿಗಳಿಂದ ಬಂದಿರುವಂತಹ ಮಾವಿನ ಹಣ್ಣುಗಳನ್ನು ಒಂದು ಕಡೆ ಸೇರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಮೈಸೂರಿನಲ್ಲಿ ನಡೀತಾ ಇರುವಂತಹ ಮಾವು ಹಲಸಿನ ಮೇಳ. ನೀವು ವೆರೈಟಿ ಮಾವಿನ ಹಣ್ಣನ್ನು ನೋಡಬೇಕು ಅಥವಾ ಟೇಸ್ಟ್ ಮಾಡಬೇಕು, ಮನೆಗೆ ತೊಗೊಂಡು ಹೋಗಬೇಕು ಅನ್ನೋದೇ ಆದರೆ ಈ ಒಂದು ಜಾಗಕ್ಕೆ ಬಂದರೆ ರೈತರು ತಾವು ಬೆಳೆದಿರುವಂಥ ಹಣ್ಣುಗಳನ್ನು ತಂದು ಈ ಮೇಳದಲ್ಲಿ ಮಾರ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಹೇಗಿದೆ ಮಾವಿನ ಮೇಳ ಸಂಭ್ರಮ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಸೊ ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ, ಎಷ್ಟು ಥರದ ಮಾವಿನ ಹಣ್ಣುಗಳನ್ನು ನೋಡುವಂಥ ಅವಕಾಶ ನಮಗೆ ಸಿಗುತ್ತೆ, ನೋಡೋಣ. ಮಲ್ಗೋಬಾ 170 ಕಿಲೋ, ಇದು ರಸ್ಪುರಿ ಕಸಿ 100 ರೂಪೀಸ್ ಕಿಲೋ, ಇದು ಬಾದಾಮಿ 120 ಕಿಲೋ, ಮಲ್ಲಿಕ 130 ಕಿಲೋ, ಸಿಂಧೂರ 100 ರೂಪೀಸ್ ಕಿಲೋ. ಓಕೆ, ಸಿಂಧೂರ ತುಂಬ ಟೇಸ್ಟ್ ಅಂತಾರೆ, ಹೌದಾ? ಓಕೆ, ನೀವೇ ಬೆಳೆಯೋದಾ? ನಾವೇ ಬೆಳೆಯೋದು. ಹಣ್ಣನ್ನು ನೀವೇ ಬೆಳೆಯೋದು. ಓಕೆ, ಯಾವ ಊರು? ರಾಮನಗರ, ಬಿಳುಗುಂಬ. ಇಲ್ಲ. ಓಕೆ, ಹೇಗಿದೆ? ಮೇಡಮ್, ಇದು ಯಾವ ಫ್ರೂಟು? ಮೇಳದಲ್ಲಿ ಮ್ಯಾಂಗೋ ಅಂದರೆ ಹಣ್ಣಿನ ರಾಜ. ಅದರಿಂದ ಭಾಳ ಖುಷಿಯಿಂದ ಜನ ಬಂದು ತೊಗೊತಾ ಇರ್ತಾರೆ. ಲಾಸ್ಟ್ ಇಯರ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿ. ಅಂದರೆ ರೈತರಿಂದ ನೇರವಾಗಿ ಮಾರಾಟ ಆಗೋದ್ರಿಂದ ಗ್ರಾಹಕರಿಗೆ ಭಾಳ ಅನುಕೂಲ ಆಗುತ್ತೆ. ಅದರಲ್ಲಿ ಎಲ್ಲ ಈ ಜ್ಯೂಸ್ ಅಂದರೆ ಭಾಳ ಜನ ಇಷ್ಟಪಡ್ತಾರೆ. ಎಲ್ಲ ತೊಗೊಂಡಾದ್ಮೇಲೆ ಜ್ಯೂಸ್ ಸವಿಯಬೇಕು ಅಂತಾರೆ. ಅದರಿಂದ ನಾವು ಸ್ವಲ್ಪ ಹಣ್ಣಿನ ರಸನ ರೈತರಿಗೆ ಯಾವುದೇ ರೀತಿ ಕೆಮಿಕಲ್ಸ್ ಫ್ರೀ ಆಗಿರುವಂಥ ಹಣ್ಣು. ಓಕೆ, ನೀವೇ ಏನಾದರೂ ಹಣ್ಣನ್ನು ಏನು ಬೆಳೆಸ್ತೀರಾ ಅಥವಾ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಏಜೆನ್ಸಿಯಿಂದ ಕಟಸಿ ಇಂಡಿಯಾ ಸಂಸ್ಥೆ ಕಡೆಯಿಂದ ರೈತರಿಂದ ನೇರವಾಗಿ ಬೆಳೆದಿರುವಂಥ ಆರ್ಗ್ಯಾನಿಕ್ ಮ್ಯಾಂಗೋ ಅಷ್ಟೇ ನಾನು ಇಲ್ಲಿ ಮಾರಾಟ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ಹತ್ರ ಒಂದು 7ರಿಂದ 8 ವೆರೈಟಿ ಇದೆ. ಆಲ್ಫೋನ್ಸು, ಮಲ್ಲಿಕ, ಶುಗರ್ ಬೇಬಿ, ಸಿಂಧೂರ, ಉಪ್ಪಿನಕಾಯಿ, ರಸ್ಪುರಿ, ಮಲ್ಗೋವ ಇದೆ. ಎಲ್ಲ ಖಾಲಿ ಆಗ್ತಿದೆ. ಮಲ್ಗೋವ ಮತ್ತು ದಶರಿ ವಾಪಸ್ ಇದೆ. ಓಕೆ ಸರ್, ಇದು ಈ ಶುಗರ್ ಬೇಬಿ ಎಲ್ಲಿದು ಸರ್? ಶುಗರ್ ಬೇಬಿ ಇದು ತಳಿ ಬಂದ್ಬಿಟ್ಟು ಆಂಧ್ರ ಪ್ರದೇಶದ್ದು. ಬೆಳೆದಿರೋದೆಲ್ಲ ಮಂಡ್ಯದಲ್ಲಿ. ಮಂಡ್ಯ. ಓಕೆ, ಇದೆಲ್ಲ ನೀವೇ ಬೆಳೀತಾ ಇರೋದು? ನಾವೇ ಬೆಳೀತಾರೆ. ಓಕೆ, ಸೊ ಯಾವ ಊರು ಸರ್? ಮಂಡ್ಯ ಹತ್ರ ಬಸವಳ ಅಂದ್ಬಿಟ್ಟು. ಓಕೆ, ನಿಮ್ಮ ಹೆಸರು ಸರ್? ರಕ್ಷಿತ್. ಹೇಗೆ ಅನ್ನಿಸ್ತಿದೆ ಸರ್ ರೆಸ್ಪಾನ್ಸ್? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಅದು ಸಾಕಾದ್ರೆ ಎಡ್ಗಿದ್ರೆ ಸಾಕು ನನಗಾಗಿದೆ. ಖಾಲಿ ಹೋಗುತ್ತೆ ಇವತ್ತು. ಓಕೆ, ನಿನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆ ಇತ್ತು, ಬೆಳೆ ಕಮ್ಮಿ. ಓಕೆ, ಅದರಿಂದ ಸ್ವಲ್ಪ ರೇಟ್ ಎಲ್ಲ ದುಬಾರಿ ಇದೆ. ಥ್ಯಾಂಕ್ ಯು ಸರ್. ಮೇಡಮ್, ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದಶಪುರ ಗ್ರಾಮದಿಂದ ಇದ್ದೀವಿ. ಓಕೆ ಸರ್, ಆಲ್ಫಾನ್ಸೋಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಏನಾದರೂ ವಿಶೇಷತೆ? ತುಂಬಾ ರುಚಿಯಾಗಿದೆ. ಇದ್ರ ಮೂಲ ಮತ್ತೆ ಮಹಾರಾಷ್ಟ್ರ ರತ್ನಗಿರಿ. ಓಕೆ, ಹಾಗಾಗಿ ಅಲ್ಲಿಂದ ತಂದವ್ರು ಏನು ತಿಳ್ಕೊಂಡು ಬರ್ತಾರೆ. ನಾವು ಅಲ್ಲಿಂದ ತಂದಿಲ್ಲ, ರಾಮನಗರದಿಂದ ತಂದು ಅಂತ ಹೇಳಿ ಕೊಡ್ತಾ ಇದ್ದೀವಿ. ರಾಮನಗರದಲ್ಲೂ ರತ್ನಗಿರಿ ಆಲ್ಫಾನ್ಸ್ ಬೆಳೆದಿದ್ದೀವಿ. ಓಕೆ, ನೀವು ಬೆಳೆದು ನಾವು ಬೆಳೆದೇ ಮಾರ್ತಾರೆ. ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲ ಬೆಳೆದೇ ಮಾರ್ತಾರೆ, 98%. ಓಕೆ, ಬಟ್ ತಳಿ ಮಾತ್ರ ಮಹಾರಾಷ್ಟ್ರದ ಮೂಲ ಅಲ್ಲಿದೆ ಇತ್ತು. ಬಾದಾಮಿ ಮೂಲನೇ ಮಹಾರಾಷ್ಟ್ರದ್ದು. ಓಕೆ, ಸೊ ಇದು ಆಲ್ಫಾನ್ಸ ಟೇಸ್ಟ್ ಇರುತ್ತಲ್ಲ, ಮಾವಿನೆಲ್ಲ ತುಂಬಾ ಟೇಸ್ಟ್ ಇರೋದು ಆಲ್ಫಾನ್ಸ. ಆದ್ರೆ ರತ್ನಗಿರಿ ಅಷ್ಟು ನಮ್ಮ ರಾಮನಗರ ಟೇಸ್ಟ್ ಬರಲ್ಲ. ಹಾಗಾಗಿ ಕಮ್ಮಿ ರೇಟ್. ಅದು 500 ರೂಪಾಯಿ ಇದೆ ಕಿಲೋ. ಓಕೆ, ನಾವು ಇಲ್ಲಿ 165 ರೂಪಾಯಿ ಕೊಡ್ತಾ ಇದ್ದೀವಿ.
ಓಕೆ, ಅದು ಕೆ ಜಿ. ಹಾಂ, ರತ್ನಗಿರಿ ಅಲ್ಫಾನ್ಸು ಕೆ ಜಿ 500 ರೂಪಾಯಿ ಇದೆ ಆಲ್ರೆಡಿ ಈಗ. ಓಕೆ, ಹಾಂ ಅದು ಹಾಂ, ತುಂಬ ಸ್ವೀಟ್ ಇರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಓಕೆ. ನಿಮ್ಮ ಹೆಸರು? ನಿತಿನ್ ಅಂತ, ಯಾವ ಊರಿಂದ ಬಂದಿರೋದು ಸರ್? ಉಳ್ಳಳ್ಳಿ ನಂಜನಗೂಡು ತಾಲೂಕು. ಓಕೆ, ನೀವು ಎಷ್ಟು ವೆರೈಟಿ ಮ್ಯಾಂಗೋಸ್ ಇಟ್ಟಿದ್ದೀರಾ? ನಮ್ಮ ಹತ್ರ 5 ವೆರೈಟಿ ಮ್ಯಾಂಗೋಸ್ ಇದೆ. ತೋತಾಪುರಿ, ಬೈಗನ್ಪಲ್ಲಿ, ಮಲ್ಲಿ, ಮಲ್ಗೋಬಾ, ಬೈಗನ್ ಪಲ್ಲಿನ ಇದು? ಓಕೆ ಹಾಗೆ ಬಾದಾಮಿ. ಓಕೆ ಸರ್, ಇದೆಲ್ಲ ನೀವೇ ಬೆಳೆದಿರೋದಾ ಅಥವಾ ಆಲ್ಫಾನ್ಸೋ ಮತ್ತು ಈ ಬೈಗನ್ ಮ್ಯಾಂಗೋ ಏನು ಡಿಫ್ರೆನ್ಸು ಸರ್? ಆಲ್ಫಾನ್ಸೋ ಬಾದಾಮಿ 2 ಥರ ಬರುತ್ತೆ. ಅದು ಬಾದಾಮಿ ನಾರ್ಮಲ್ ನಮ್ಮ ನಾಟಿ ಸೈಡು. ಓಕೆ ಆಲ್ಫಾನ್ಸ್ ಅನ್ನೋದು ತಳಿ, ಅದು ಒಂದು ರತ್ನಗಿರಿ ಆಲ್ಫಾನ್ಸ್ ಅಂತ ಅಲ್ಲಿಂದ ತಳಿ ಬರುತ್ತೆ. ಓಕೆ ಅದನ್ನ ಸಪ್ರೇಟ್ ನಾವು ಬಾಕ್ಸಲ್ಲಿ ಪ್ಯಾಕ್ ಮಾಡಿರ್ತೀವಿ. ಓಕೆ ನಿಮಗೆ ಬಾಕ್ಸ್ ಇದೆಲ್ಲ ಆ ಥರ ಬಾಕ್ಸಲ್ಲಿ ಪ್ಯಾಕಿಂಗ್ ಇರುತ್ತೆ. ಓಕೆ, ಇದನ್ನೆಲ್ಲ ನಾವು ಈ ಕಡೆ ನೀವು ಬೆಳೆಯೋದು ಕಮ್ಮಿನಾ ಆಲ್ಫಾನ್ಸ್? ಬಾದಾಮಿ ಎಲ್ಲ ನಮ್ಮ ಕಡೆ ಬೆಳೀತಾರೆ. ಆಲ್ಫಾನ್ಸ್ ಏನಂದ್ರೆ ನಾವು ಅದು ತಳಿ ತಂದು ಮರ ನೆಟ್ಟಿ ಬೆಳೆಸ್ತೀವಿ. ಓಕೆ, ಸೊ ಈ ತೋತಾಪುರಿ ಎಲ್ಲ ಈಗ ಸೀಸನಾ ಅಥವಾ ನಿಮಗೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಂಗೋ ಅನ್ನೋದು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ತಿಂಗಳಲ್ಲಿ ಎಂಡ್ ಆಗುತ್ತೆ ನಿಮಗೆ. ಅಷ್ಟರಲ್ಲಿ ಕೊನೆಯಲ್ಲಿ ಈಗ ಬಲ್ತಿರೋ ಟೈಮ್ ಕರೆಕ್ಟಾಗಿ ಕಾಯಿ ನಿಮಗೆ ಫಸ್ಟ್ ಏನು ಜನವರಿ ಟೈಮಿಂದ ಬರುತ್ತೋ ಅದೆಲ್ಲ ಕಾಯಿ ಅಷ್ಟು ಬಲ್ತಿರಲ್ಲ. ನಿಮ್ಗೆ ಈ ಟೈಮಲ್ಲಿ ಏನು ಬರುತ್ತೆ ಅದು ಚೆನ್ನಾಗಿ ಬಲ್ತಿರುತ್ತೆ, ಕಾಯಿ ಚೆನ್ನಾಗಿ ಬಲ್ತಿರುತ್ತೆ, ಒಳ್ಳೆ ಹಣ್ಣಾಗುತ್ತೆ. ಅದಕ್ಕೆ ಯಾವುದೇ ಥರದ ಕೆಮಿಕಲ್ಸ್ ಏನು ಬೇಕಾಗಿಲ್ಲ, ಹಾಗೆ ಮಾಡಿದ್ರೆ ನಿಮ್ಗೆ ಹಣ್ಣಾಗುತ್ತೆ. ಕಾಯಿನ ಕಿತ್ತಿ ಮಾಡಿಬಿಟ್ರೆ ಹಣ್ಣಾಗುತ್ತೆ ನಿಮ್ಗೆ. ಓಕೆ, ಸೊ ಹೆಂಗಿದೆ ಸರ್ ರೆಸ್ಪಾನ್ಸ್? ನೆನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಮೈಸೂರಲ್ಲಿ. ತುಂಬಾ ಚೆನ್ನಾಗಿದೆ. ಮಳೆ ಇನ್ನೊಂದು ಸ್ವಲ್ಪ ಮುಂಚೆ ಬಂದಿರೋ ಇನ್ನೊಂದು ಸ್ವಲ್ಪ ಹಣ್ಣು ಸಿಕ್ಕಿತ್ತು ಜನಗಳಿಗೆ. ಒಂದು ಕಮ್ಮಿ ಬೆಲೆಯಲ್ಲಿ ಮಾವು ಸಿಗ್ತಿತ್ತು. ಈಗ ರೇಟ್ ಎಲ್ಲ ಮಾವು ಬಂದು ಮಳೆ ಆಗದೆ ಇರೋ ಕಾರಣ ಮಾವು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಹೋದ ವರ್ಷಕ್ಕೂ ಈ ವರ್ಷ ಎಷ್ಟು ಡಿಫ್ರೆನ್ಸ್ ಅಲ್ಲಿ? ಹೋದ ವರ್ಷನೂ ಚೆನ್ನಾಗಿತ್ತು. ಹೋದ ವರ್ಷ ಹಣ್ಣು ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಜನ ಚೆನ್ನಾಗಿ ತಿಂದ್ರು ಹಣ್ಣು. ಈ ವರ್ಷ ಹಣ್ಣು ತಿಂದಿಲ್ಲ, ಆದ್ರೂ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದ್ರೆ ಅದೇನು ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ ಇರುತ್ತಲ್ಲ, ಎಕಾನಮಿ, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ನಿಮ್ಮ ಹೆಸರು? ಐ ಆಮ್ ರಾಜೇಶ್. ಓಕೆ, ಎಲ್ಲಿಂದ ಬಂದಿರೋದು ಸರ್? ಮೈಸೂರಿಂದ. ಓಕೆ, ಸೊ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಮೈಸೂರಲ್ಲಿ ಮಾವು ಮೇಳ ಈ ವರ್ಷ? ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಬಟ್ ಒಂದೇನಂದ್ರೆ ರೆಗ್ಯುಲರ್ ರೇಟ್ಸ್ಗಿಂತ ಜಾಸ್ತಿನೇ ಇದೆ. ಓಕೆ, ಪ್ರೈಸಸ್ ಏನು ಆ ಥರ ಎಕ್ಸ್ಕ್ಲೂಸಿವ್ ಅಥವಾ ಚೀಪ್ ಏನಿಲ್ಲ. ಓಕೆ, ಪ್ರಾಡಕ್ಟ್ ಮೈಟ್ ಬಿ ಜೆನ್ಯೂನ್, ಓಕೆ, ಬಟ್ ಕಸ್ಟಮರ್ಗೆ ಬೆಟರ್ ಪ್ರೈಸಸ್ ಔಟ್ಸೈಡೇ ಸಿಗ್ತದೆ. ಓಕೆ, ಒಂದೇನಂದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅದೆಲ್ಲ ಹೇಳ್ತಾರೆ, ಕಸ್ಟಮರ್ ಡಸಂಟ್ ನೋ. ಓಕೆ, ದೇರ್ ಇಸ್ ಎ ಗುಡ್ ರೆಸ್ಪಾನ್ಸ್. ಓಕೆ, ಪೀಪಲ್ ಆರ್ ಬೈಯಿಂಗ್. ಓಕೆ. ನೀವು ಏನಾದ್ರು ಶಾಪ್ ಮಾಡಿದ್ರಾ? ನಾನು ಯಾವುದೋ ಒಂದು ಕಾಸ್ಟ್ಲಿಯಸ್ಟ್ 240 ರೂಪಾಯಿ ಕೆಜಿ ಹೇಳಿದ್ರು. ಓಕೆ, ಅದೊಂದು 2 ಕೆಜಿ ತಗೊಂಡಿದ್ದೀನಿ. ಓಕೆ, ಬಟ್ 200 ರೂಪಾಯಿಗೆ ಹಾಕೊಟ್ರು. ಓಕೆ. ಸೊ ಇಲ್ಲಿ ಹ್ಯಾಗ್ಲಿಂಗ್ ನಡೀತದೆ ಅಂತ ಗೊತ್ತಾಯ್ತು. ಸೊ ಎನಿವೆ ಅದು ಎಲ್ಲ ಕಡೆ ಇದ್ರೇನೆ ಶಾಪಿಂಗ್ ಬಂದ್ರೆ ಶಾಪಿಂಗ್ ಅಂತ ಅನಿಸ್ತದೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ಮೈಸೂರಿನಲ್ಲಿ ನಡೀತಾ ಇರುವಂತಹ ಕುಪ್ಪಣ್ಣ ಪಾರ್ಕಲ್ಲಿ ನಡೀತಾ ಇರುವಂತಹ ಮಾವಿನ ಮೇಳ 3 ದಿನ ಇತ್ತು. ಮೇ 24, 25, 26. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಒಂದು 2-3 ಥರದ ಮಾವಿನ ಹಣ್ಣುಗಳನ್ನ ಕೂಡ ಟೇಸ್ಟ್ ಮಾಡಿದೆ. ಸಖತ್ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ವಿಸಿಟ್ ಮಾಡಬೇಕು ಅಂತ ಅಂದರೆ ಮೈಸೂರಿನಲ್ಲಿ ಕುಪ್ಪಣ್ಣ ಪಾರ್ಕಲ್ಲಿ ಇದು ನಡೀತಾ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದು ನನಗೊಂದು ಪ್ರೋತ್ಸಾಹ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋಂದಿಗೆ ಕೃತಿಕಾ ನಿಮ್ಮ ಮುಂದೆ ಬರ್ತಾಳೆ. ಅಂಟಿಲ್ ದೆನ್, ಕೃತಿಕಾ ಇಸ್ ಸೈನಿಂಗ್ ಆಫ್. ಬಾಯ್.